ನೋಡ್ರಿ ಊರಾಗ ಎಲ್ಲರೂ ಎತ್ತಿನ ಗಾಡಿ ಇದ್ವು ಅಂದ್ರೆ ಅದಕ್ಕೆ ಒಯ್ದು ಮನೇನ ಕವದಿ ಸುತ್ತಿ ನೀ ಗಂಡಾತ ನಾ ಹೆಣಿತತ್ತಪ್ಪ ಇವು ಹಾಡ್ತಿರ್ತಾವೆ ನೋಡ್ರಿಲ್ಲ ನೀ ಗಂಡಾತ ನಾ ಹೆಣಿತ ನೀ ಹೆಣಿತ ಅದಕ್ಕೆ ಅಡುಗೆ ಮಾಡ್ಬೇಕತ್ತ ಗಂಡಾದವ ಹೊಲಕ್ಕೆ ಹೋಗ್ಬೇಕು. ಅವ ಗಂಡದವ ಏನು ಮಾಡ್ತಾನ, ಗಂಡಾಗಿದ್ದ ಹುಡುಗ ಏನು ಮಾಡ್ತದ, ಎಲ್ಲರೂ ಹೋಗಿ ಅಂದ್ರೆ ಬಿಳಿಜೋಳ ದಂಡ ತರ್ತದ, ಮ್ಯಾಲಿನ ಸೊಪ್ಪಿ ತೆಗಿತದ, ಒಳಗಿನ ಬೆಂಡಿಲಿ ಎತ್ತುಗಳು ಮಾಡ್ತದ, ಗಾಡಿ ಮಾಡ್ತದ, ಹಿಂಗೆಲ್ಲ ಮಾಡ್ತದ. ಹೊಟ್ಟೆ ಎಳೆದು ನಡೀತಾಳೆ, ಅಂಬೆಗಲಚ್ಚಿ ನಡೀತಾಳೆ, ಎದ್ದು ನಿಂದಿರ್ತಾಳ, ಬೀಳ್ತಾಳ. ಹೆಂಗೆ ನಮ್ಮ ಮಕ್ಕಳಿಂದ ಯಾವ ರೀತಿಯಾಗಿಂದ ಬೆಳಿತಾವಲ್ಲ ಆ ರೀತಿಯಾಗಿ ನನ್ನ ಮಲ್ಲಮ್ಮ ಬೆಳಿಲಿಕ್ಕತ್ತಾಳೆ. ಹಿಂಗೆ ಬೆಳೀತಾ ಬೆಳೀತಾ ಇರ್ತಕ್ಕಂಥ ಪ್ರಸಂಗದೊಳಗೆ ಅಲ್ಲಿ ತಾಯಿ ಮಲ್ಲಮ್ಮಳಿಗೆಂದ ಸಂಸ್ಕಾರವನ್ನು ಕೊಡ್ತಾಳೆ. ಎಂಥ ಸಂಸ್ಕಾರ! ತಾಯಿ ತಾನು ಸ್ನಾನ ಮಾಡಬೇಕಾಗಿತ್ತು ಅಂತಂದ್ರೆ ತಾವು ಒಬ್ಬಳೇ ಮಾಡ್ತಿದ್ದಿಲ್ಲ. ಕೂಸಿನ ಕೂಡ ತನ್ನ ಜೊತೆಯೊಳಗೆಂದ ಕರ್ಕೊಂಡು ಹೋಗಿ ಏನ್ರಿ ಅದಕ್ಕೂ ಕೂಡ ಸ್ನಾನ ಮಾಡಿಸಿ ಮಡಿ ಬಟ್ಟೆ ಉಡಿಸಿ ಆ ಮಗಳನ್ನ ಕರ್ಕೊಂಡು ಎಲ್ಲಿಗೆ ಹೋಗಿ ಕಳ ತಗೊಂಡು ಕೇಳಿದ್ರೆ ಪೂಜೆದ ಕೂಲಿಗೆ ಒಂದು ಹೋಗ್ತಿದ್ಲು. ಏನ್ರಿ ದೇವ್ರ ಕೋಲಿ ಎತ್ಕೊಂಡಿರ್ತಾವಲ್ಲ ಮನ್ಯಾಗ, ಪೂಜೆದ ಕೂಲಿಗೆಂದ ಕರ್ಕೊಂಡು ಹೋಗ್ಕಾಳ. ಕರ್ಕೊಂಡು ಹೋಗಿ ತಾನು ಒಬ್ಬಳೇ ಪೂಜೆ ಮಾಡಂಗಿಲ್ಲ ಏನ್ರಿ, ಆ ಮಲ್ಲಮ್ಮನಿಂದ ಎದುರಿಗೆಂದ ಕುಂದ್ರಿಸ್ಕೊಂಡು ವಿಭೂತಿ ಎಲ್ಲೆಲ್ಲ ಹಚ್ಕೋಬೇಕು, ಏನ್ರಿ ಲಿಂಗ ಪೂಜೆ ಹೆಂಗೆ ಮಾಡ್ಕೋಬೇಕು, ಹಿಂಗೆಲ್ಲ ತಿಳಿಸಿಕೊಡೋದಕ್ಕಾಗಿ ತನ್ನ ಎದುರಿಗೆ ಕುಂದ್ರಿಸ್ಕೊಳಕ್ಕೆ ಮಲ್ಲಮ್ಮ ಅಳಕ್ಕಿ. ಅವ್ವ ನನಗೂ ಕೂಡ ಅದು ಬೇಕು, ನನಗೂ ಅದು ಬೇಕತ್ತುಕೊಂಡೊಂದು ಮಲ್ಲಮ್ಮ ಏನ್ರಿ ತಾಯಿ ಜೊತೆ ಒಳಗೆ ಜಗಳ ತೆಗಿತೀವಿ. ಅದರ ಸಲುವಾಗಿ ತಿನ್ನಕ್ಕೆ ಬೇಡ ಅಲ್ಲ, ಉಣ್ಣಕ್ಕೆ ಬೇಡ ಅಲ್ಲ. ಹಾಗಾದ್ರೆ ಎದಕ್ಕೆ ಅಂದ್ರೆ ಅಳತಿದ್ಲು ಹೊತ್ತುಕೊಂಡು ಕೇಳಿದ್ರ ತಾಯಿ ಕೈಯಾಗಿರ್ತಕ್ಕಂಥ ಇಷ್ಟಲಿಂಗ ಅಂತಕ್ಕ ನೋಡಿ ಮಲ್ಲಮ್ಮ ಕಣ್ಣೀರು ಹಾಕ್ತಿದ್ಲು. ನನಗೂ ಬೇಕು, ನಾನು ಪೂಜೆ ಮಾಡ್ಕೋತೀನಿ, ನನಗೂ ಬೇಕತ್ತಿಕೊಂಡೊಂದು ಹಠ ಮಾಡಕ್ಕಿ. ನಿನಗೂ ಕುಡ್ಸನವ, ನಿನಗೂ ಕುಡ್ಸನ ತಡಿ ಎತ್ತಿಕೊಂಡೊಂದು ಮಗಳಿಗೆ ಅಂದ ಬುದ್ಧಿ ಹೇಳ್ಕೊತಿದ್ರ ಈ ಮಲ್ಲಮ್ಮ ಏನ್ರಿ 6 ವರ್ಷ 7 ವರ್ಷ ಆದ್ರೆ ಮಲ್ಲಮ್ಮ ಎಲ್ಲ ಹೆಣ್ಣು ಮಕ್ಕಳ ಜೊತೆ ಒಳಗೆ ಆಟ ಆಡಕ್ಕಿ. ಎಂಥ ಆಟ! ಇವು ನಮ್ಮ ಹೆಣ್ಮಕ್ಳಿಂದ ಆಡ್ತಾರಲ್ಲ ಈ ಆಟ ಅಲ್ಲ, ಕುಂಟೆಬಿಲ್ಲಿ ಏನ್ರಿ. ನೀವು ಈ ಮಕ್ಕಳು ಆಡೋದೇ ಬೇರೆ. ನೋಡ್ರಿ ಊರಾಗ ಎಲ್ಲರೂ ಎತ್ತಿನ ಗಾಡಿ ಇದ್ವು ಅಂದ್ರೆ ಅದಕ್ಕೆ ಒಯ್ದು ಮನೇನ ಕವದಿ ಸುತ್ತಿ ನೀ ಗಂಡಾತ ನಾ ಹೆಣಿತತ್ತಪ್ಪ ಇವು ಹಾಡ್ತಿರ್ತಾವೆ ನೋಡ್ರಿಲ್ಲ ನೀ ಗಂಡಾತ ನಾ ಹೆಣಿತ ನೀ ಹೆಣಿತ ಅದಕ್ಕೆ ಅಡುಗೆ ಮಾಡ್ಬೇಕತ್ತ ಗಂಡಾದವ ಹೊಲಕ್ಕೆ ಹೋಗ್ಬೇಕು. ಅವ ಗಂಡದವ ಏನು ಮಾಡ್ತಾನ, ಗಂಡಾಗಿದ್ದ ಹುಡುಗ ಏನು ಮಾಡ್ತದ, ಎಲ್ಲರೂ ಹೋಗಿ ಅಂದ್ರೆ ಬಿಳಿಜೋಳ ದಂಡ ತರ್ತದ, ಮ್ಯಾಲಿನ ಸೊಪ್ಪಿ ತೆಗಿತದ, ಒಳಗಿನ ಬೆಂಡಿಲಿ ಎತ್ತುಗಳು ಮಾಡ್ತದ, ಗಾಡಿ ಮಾಡ್ತದ, ಹಿಂಗೆಲ್ಲ ಮಾಡ್ತದ. ಮಾಡಿ ಅಂದ ಅದು ಹೊಲಕ್ಕೆ ಅಂದ ಕೆಲಸಕ್ಕೆ. ಮತ್ತು ಹೆಣ್ತಿ ಅದಕ್ಕೆ 3 ಕಲ್ಲು ತಂದಿಡ್ತದ, ಒಲೆ ಮಾಡ್ತದ, ಎಲ್ಲರೂ ತಿಪ್ಪಿ ಮ್ಯಾಗ ಒಡೆದಿದ್ದಂದ ಮಣ್ಣಿನ ಗಡಿಗೆದಂದ ಹಂಚು ಬಿದ್ದಿತ್ತಂದ್ರೆ ಅದನ್ನು ತೊಗೊಂಬಂದು ರೊಟ್ಟಿ ಬೇಯಿಸ ಹಂಚ ಒಂದು ದೊಡ್ಡದಂದು ಆಗಲ್ಲ ಕಲ್ಲು ತರ್ತದ, ಅದ್ರ ರೊಟ್ಟಿ ಬಡಿಯೋಕೆ ಇದಂತೀವಿ ಕೊಳಪಟ್ ಅಂತಾರೆ ಏನದಕ್ಕೆ ಏನ್ರಿ, ರೊಟ್ಟಿ ಬಡೆ ಕಲ್ಲ ಎಲ್ಲೇ ಆಗಲ್ಲ ನೆಲಿ ತೊಗೊಂಡು ಬರ್ತದ, ತಗೊಂಡು ಬಂದು ಕಲ್ಲಿನ ಮ್ಯಾಗ ಇಟ್ಟು ಟಪ 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 ಬಡಿತಾವಿಲ್ರಿ, ಬಡಿತದ. ಯಾವಾಗಿದು ಗಂಡಾಗಿದ್ದು ಅಲ್ಲೇ ಗಾಡಿ ಮಗ್ಲೆ ಹೋಗಿ ಅಂದ ನೇಗಿಲಿ ಹೊಡೆದಂಗೆ ಮಾಡ್ತದ, ಗಳೆ ಹೊಡೆದಂಗೆ ಮಾಡ್ತದ, ಎಲ್ಲ ಮಾಡ್ತದ. ಯಾವಾಗ ಅಂದ ಅದು ಇಷ್ಟೆಲ್ಲ ಮಾಡಿ ಮನೆಗೆ ಬಂದ ಕೂಡಲೇನ ಅವ್ನು ನೀವು ಹೈರಾಣಾಗಿ ಬಂದಿದತ್ತ ನೀ ಮಾರಿ ತಗೋಪಪ್ಪ ಮತ್ತೊಂದು ಕಲ್ಲು ಕೊಡ್ತದ. ಏನದು ತೆಂಬಿಗೆ ಏನ್ರಿ, ಚರಿಗೆ ಕೊಟ್ಟಂಗೆ ಒಂದು ಕಲ್ಲು ಕೊಡ್ತದ. ಯಾವಾಗ ಅದು ಮಾರಿ ತಗೊಂಡಂಗೆ ಮಾಡ್ತದ, ನೀ ಹಸ್ತು ಬಂದಿರ್ತಿದತ್ತ ನೀ ಉಣ್ಬೇಕಾ ಅಂದ್ಕೊಳ್ಳೋಣ ನಾ ಉಣ್ತೀನಿ ಎತ್ತಿಕೊಂಡಂದು ಮತ್ತೊಂದು ಕಲ್ಲು ಕೊಡ್ತದ ಅದ್ರ ಕೈಯಾಗ, ಗಂಡನ ಕೈಯಾಗ. ಅದೇನದು ಗಂಗಾಳ ಏನ್ರಿ, ಹಾಗೆಲ್ಲ ಕಲ್ಲು ಕೊಡ್ತದ ಗಂಗಾಳ. ಮತ್ತು ಅದ್ರ ಮ್ಯಾಲಿಂದ ಅದು ಎಲೆ ತಂದಿರ್ತಾರೆ, ಎಲೆ ಹಚ್ಚಿ ಬರೀ ಎಲೆ ಅಟ್ಟೆ ಹಚ್ಚಂಗಿಲ್ಲ, ಅದ್ರ ಮ್ಯಾಲೆ ಮಣ್ಣು ಹಚ್ತದ. ನೀ ಶೇಂಗಾದ ಹಿಂಡಿ ಹರಿ ತಿಳ್ಕೊರಿ, ಹೆಂಡಿ ಹರಿ ತಿಳ್ಕೊರಿ. ಯಾವಾಗ ಅದ್ರ ಮೇಲಿಂದ ಮಣ್ಣು ಹಚ್ಚೋದು ಕೂಡ ಅದು ಹುಡುಗ ಏನು ಮಾಡ್ತಂಗೆ ಎಲೆ ಹರ್ಕೊಂಡು ಅದು ಮಣ್ಣೆ ಹಚ್ಕೊಂಡು ಅದು ತಿನ್ನಂಗಿಲ್ಲ, ಹಿಂಗೆ ದೂರ ಹಿಡ್ದೆಲ್ಲ ಚಲೋ 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 ಮಾಡುತ್ತೆ. ಅವಾಗ ಅದ್ರ ನೋಡ ಅವ್ರದ್ದು ಎಷ್ಟು ಕಾಜಿ, ಈಗ ನಂದು ಊಟ ಆಯ್ತತ್ತ ಈಗ ನೀ ಮಾಡ್ಬೇಕಾ ಅಂದ ಕೂಡ ಅದನ್ನು ಎಲ್ಲಿ ತೊಗೊಂಡು ಅದೆಲ್ಲ ಚಲೋ ಚಲೋ ಮಾಡುತ್ತೆ. ಇಟ್ಟೆಲ್ಲ ಆಡೋದ್ರಾಗಿಂದ ಹೊತ್ತು ಮುಣಗ್ಲಿಕ್ಕೆ ಬಂದಿರ್ತದೆ. ಅವಾಗ ಇದರಿಂದ ಈಗ ಆಟ ಸಾಕತ್ತ ಹತ್ತುಕೊಂಡಂದ ಕೌದಿ ತೊಗೊಂಡು ಓಡೋಕೋ ಹೋಗವಿಲ್ಲ. ಈಟೆಲ್ಲಿ ನೀವು ಮಾಡೋದು ಮನ್ಯಾಗ ಏನ್ರಿ, ನೀವೆಲ್ಲ ಮಾಡೋದು ಇಟ್ಟಿಯಲ್ಲ. ಹೆಣ್ತಾದಕ್ಕೆ ಅಂದ ಮನೆಯಾಗ ಅಡುಗೆ ಮಾಡಬೇಕು, ಗಂಡಾದ ಹೊಲದಾಗಿಂದ ದುಡಿಬೇಕು. ಇದನ್ನು ಬಿಟ್ಟರೆ ಅಂದ ಮತ್ತೊಂದು ಏನೂ ಕಲಿಸಂಗಿಲ್ಲ ನೀವು, ಹೌದಿಲ್ಲ? ನಿಮ್ಮ ಮನೆಯಾಗ ಏನು ಮಾಡ್ತೀರಿ ಅದೇ ಮಾಡ್ತಾವೆ ಮಕ್ಕಳು. ನಮ್ಮಲ್ಲಿ ಒಂದು ಹುಡುಗ ಆಡಕತ್ತಿತ್ತು ಅಂಗಳದಾಗ, ಒಬ್ಬ ಮನುಷ್ಯ ಬಂದ, ಏ ತಮ್ಮ ನಿಮ್ಮಪ್ಪ ಏನು ಮಾಡಕತ್ತಾನೋ? ನಮ್ಮಪ್ಪ ರೊಟ್ಟಿ ಮಾಡ್ಲಕತ್ತಾನ್ರಿ ಅತ್ತ. ನಿಮ್ಮವ್ವ ಏನು ಮಾಡ್ಲಕತ್ತಾಳ? ಮತ್ತು ನಿಮ್ಮ ಅಪ್ಪನೇ ರೊಟ್ಟಿ ಮಾಡಕ್ಕೆ ನಿಮ್ಮವ್ವ ಏನು ಮಾಡ್ತಾಳ? ನಮ್ಮವ್ವ ದಾಡಿ ಮಾಡ್ಕೊಳಕತ್ತಾಳ್ರಿ ಅನ್ನೋದು ಏನ್ರಿ. ನಮ್ಮವ್ವ ದಾಡಿ ಮಾಡ್ಕೊಳಕತ್ತ
ಅಪ್ಪ ರೊಟ್ಟಿ ಮಾಡಾಕತ್ತಾನ. ಯಾಕೆ ಹಿಂಗಂತ ಹೇಳ್ರಿ ನೋಡೋಣ. ನೀವು ಮನೆ ಮಾತಾಡ್ತಿರ್ತಿಲ್ಲ, ಈಗ ಗಂಡ ಆಕಳು ಕೊಡಕ್ಕೆ ಹೊಂಟಿದ್ನ ತಿಳ್ಕೊರಿ. ನೀವೇನಂತೀರಿ? ಅಯ್ಯ ನೀವು ಜಲ್ದಿ ಬರ್ರಿಯವ್ವ ಅಂತೀರಿ. ಗಂಡಗೆ ಯವ್ವ ಅಂತೀರಿ, ಗೊತ್ತಿಲ್ಲ ನೀವು ಅಂತೀರಿ ಇಲ್ಲಿ ನೀವು? ಏನು ಬಾರ್ ಒಳ್ಳೆ ಬಸ್ಸೇ ಅಂತೀರ ಹಾಂ ಅಂತೀರಿ ಇಲ್ಲಿ ನಿಮ್ಮ ಮನ್ಯಾಗ? ಈಗ ಅವೆಲ್ಲ ಹೋಗ್ಯಾವ. ಅವಾಗ ನಂಗೆ ರೀ ಅನ್ನೋದು ಹೋಗ್ಯಾವ ಈಗ. ಹಾಂ ಹೋಗಲ್ಲೇ ಬಸ್ಸೆ ಬಾರಲ್ಲೇ ಬಸ್ಸೆ. ಅವ ಇದ್ರು ಬಾ ಪಿಂಟಿ, ಅವ ಚಿನ್ನ ಚಿನ್ನಿ ಹೇಳ್ತಿ. ನಾವೊಮ್ಮೆ ಯಾರ್ದೋ ಮನೆ ಬಿನ್ಕ್ ಹೋಗಿದ್ದೆ ನಾ. ಅವ ಏನಂದ ರಾತ್ರಿನೇ ಬಂದುಬಿಡ್ರಿಯಪ್ಪ, ಮುಂಜಾನೆ ಜಲ್ದಿ ಅಲ್ಲಿಂದ ಬರ್ಬೇಕಾರೆ ಲೇಟ್ ಆಕೈತಿ, ಅದಕ್ಕೆ ನೀವು ಜಲ್ದಿನೇ ಬರ್ರಿ ಎತ್ಕೊಳೋದು ಕೂಡ ರಾತ್ರಿನೇ ಹೋಗಿದ್ದೆವು. ಕರ್ಕೊಂಡು ಹೋದ ನನಗೆ. ಹೋದೆ, ಹೋದ ಕೂಡ ಬಾಗಿಲು ತೆಗಿಸ್ಬೇಕಲ್ಲ. ಏ ಚಿನ್ನಿ ಬಾಗಿಲು ತೆಗಿ ಅಂದ. ನಾನು ಚಿನ್ನಿ ಅಂದ್ರೆ ಕೂಸಿಗತ್ತಾವ. ಇದು ಯಾರಿಗೊತ್ತು ಇವ್ರ ಮನೆ ದೊಡ್ಡ ಚಿನ್ನಿ ಇದ್ಲ ಅಂದ್ರೆ ಏನು? ಹಾಂ ಚಿನ್ನಿ ಬಾಗಿಲು ತೆಗಿ ಮೊದಲ ಅಂತಿರ್ತಾರಿಲ್ಲ, ಏ ಬಾಗಲ ಆತಾರ, ಏ ಕೊಂಡಿ ಅಂತವ ಹೆಣ್ತಿಗೆ. ಆಮೇಲೆ ಇದರಿಂದ ಏ ಚಿನ್ನ ಅಂದು ಕೂಡ ಆಕೆ ಬಂದು ಬಾಗಿಲು ತೆಗಿದ್ಲು. ಆಕೆ ನೋಡ್ತೆ ಆಯ್ತು ನೈಟಿ ಹಾಕ್ಕೊಂಡು ಮರಗಂಬಿದ್ದಂಗೆ ಆಕೆ. ಇದು ಚಿನ್ನ ಅಂದೇನ? ಅಯ್ಯಪ್ಪೋ ಚಿನ್ನ. ಹಾಂ ಭಾಳ ಮಜಾ ಇರ್ತದ ಏನ್ರಿ? ನಾವೆಲ್ಲ ಅಂತೀವಿಲ್ಲ, ಅಕ್ಕಲು ಕೊಡಕೆಂದು ನಡೆದಿಂದತ್ತ. ನೀವು ಹೆಣ್ಮಕ್ಳು ಏನಂತೀರಿ? ರೀ ನೀವು ಬರೋವತ್ತೆ ನನಗೊಂದಿಟ್ಟು ಹಣ್ಣು ತೊಂಬರಿವ, ನನಗೊಂದು ಸೀರೆ ತೊಂಬರಿವ, ಹಾಂ ನೀವು ಜಲ್ದಿ ಬರ್ರಿವ ಯವ್ವ ಯವ್ವ ಅಂತೀರಲ್ಲ. ಅದು ಹುಡುಗ ಏನು ಮಾಡ್ಕೊಂಡದ ಅಪ್ಪಗೆ ಅವ್ವ ತಿಳ್ಕೊಂಡ್ಬಿಟ್ಟದ. ನೀವೇನಂತೀರಿ? ನೀವೇನು ಚಂದ ಮಾತಾಡ್ತೀರಿಲ್ಲ. ಅವ ಇದ್ರಿಂದ ನೀವು ಅಕ್ಕಳು ಕೊಡೋದು ಜಲ್ದಿ ಬರ್ರಿವ ಅಂದ ಕೂಡ ಬರ್ತೀನಿ ತೋರಪ್ಪ ಅಂತಾರಿಲ್ಲ. ಹೆಂಡ್ರಿಗೆ ಅಂತಾರಿಲ್ಲ ರೀ, ಬರ್ತೀನಿ ತೋರಪ್ಪ, ತರ್ತೀನಿ ತೋರಪ್ಪ ಏನ್ರಿ, ಏನು ಕಿರಿಕಿರಿ ಓಪ ಅನ್ನಂಗೆ ಆಗಿರ್ತದಲ್ಲ. ಅದು ಅವಪ್ಪ ಓಪ ಅನ್ನೋದ್ರಾಗ ಅಂದ ಅದು ಅವಿಗೆ ಅಪ್ಪ ತಿಳ್ಕೊಳೋದು, ಇದು ಅಪ್ಪಗೆ ಅವ್ವ ತಿಳ್ಕೊಂಡು ಹೆಂಗೆ ಮಾಡ್ತಾರೆ. ಹಿಂಗೆ ಈ ಈ ಈ ಮಕ್ಕಳು ನಿಮ್ಮ ಮನೆಗಂದ ನೀವು ಏನು ಮಾಡ್ತೀರಿ ಅದನ್ನೇ ಆಡ್ತಾವ. ಆದ್ರೆ ಅವತ್ತಿನ ದಿನ ಅಂದಾಗ ಮಲ್ಲಮ್ಮ ಹಂಗೆ ಆಟ ಆಡ್ತಿದ್ದಿಲ್ಲ. ಮಣ್ಣಿನ ಕೆಸರು ಕಲಿಸಿ ಏನ್ರಿ, ಕೆಸರಿನಿಂದ ಲಿಂಗ ಮಾಡಿ ಏನ್ರಿ ಅದನ್ನು ಒಯ್ದನ್ನ ಒಂದು ಗಿಡದ ಕೆಳಗೆ ಅಂದ ಇಟ್ಟು ಆ ಲಿಂಗವನ್ನು ಏನ್ರಿ ಎಲ್ಲಿದೋ ತಪ್ಪಲ ತಡಿ ತಂದು ಪತ್ರಿ ಹೂ ಒತ್ತಿಕೊಂಡು ಏರಿಸಿ ಆ ಲಿಂಗದ ಮೇಲೆ ಒಂದು ಕೂತ್ಕೊಂಡು ಧ್ಯಾನ ಮಾಡ್ತಿದ್ಲು ಮಲ್ಲಮ್ಮ. ಇಂಥ ಆಟಗಳನ್ನು ಆಡ್ತಿದ್ಲು ಏನ್ರಿ. ಇಟ್ಟು ಚೆನ್ನಾಗಿ ಅಂದ ಆಟಗಳನ್ನು ಆಡ್ತಕ್ಕಂಥ ಮಲ್ಲಮ್ಮ ನಾಳಿನ ದಿವಸದಿಂದ ಏನು ಮಾಡ್ತಾಳೆ ನಾಳೆಗೆ, ಯಾಕಂದರೆ ದಿನಗಳಿಲ್ಲ ಏನ್ರಿ. ನಾಳೆಗಿಂದ ಮದುವೆ ಮಾಡಬೇಕು. ಆಮೇಲೆ ಎರಡನೇದ್ದು ಏನು ತಗೊಂಡ್ರೆ ನಾಳಿನ ದಿವಸದಿಂದ ತೊಟ್ಟಲು ನಿಲವು ಮಾಡ್ತೀವಿ ಏನ್ರಿ. ಹರಾಜು ಅಂತೀರೋ ನಿಲವು ಅಂತೀರಿ ನೀವು ಏನ್ರಿ. ಮಲ್ಲಮ್ಮನ ತೊಟ್ಲ ಹರಾಜು ಮಾಡ್ತೀವಿ, ನಿಲವು ಮಾಡ್ತೀವಿ. ಅದರೊಳಗೆ ಅಂದ್ರೆ ನೀವು ಯಾರು ಆಸಕ್ತಿ ಇರ್ತಕ್ಕಂಥವ್ರು, ಯಾರು ಮಕ್ಕಳಾಗದೇ ಇರ್ತಕ್ಕಂಥವ್ರು ಬೇಡ ನಮ್ಮ ಮನೆತನ